ಮೈಸೂರಿನ ರಾಘವೇಂದ್ರ ನಗರ ಹಾಗೂ ಜೆಎಸ್ಎಸ್ ಬಡಾವಣೆ ಸೇರುವ ರಸ್ತೆಯಲ್ಲಿ ಒಳಚರಂಡಿ ಸಮಸ್ಯೆ ನಿವಾರಣೆಯಾಗಿದ್ದು ಸ್ಥಳೀಯ ನಿವಾಸಿಗಳು ನಿಟ್ಟುಸಿರುಬಿಟ್ಟಿದ್ದಾರೆ. ಬರೋಬ್ಬರಿ 25 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಒಳಚರಂಡಿ ಅವ್ಯವಸ್ಥೆಯಿಂದ ಬಡಾವಣೆಯ ಜನರು ಹೈರಾಣಾಗಿದ್ದರು. ರಸ್ತೆಯಲ್ಲಿಯೂ ಒಳಚರಂಡಿ ನೀರು ಹರಿಯುತ್ತಿದ್ದು ಬಡಾವಣೆಯ ಜನರು ದಿನನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದರು. ಸಮಸ್ಯೆ ಪರಿಹರಿಸುವಂತೆ ಸ್ಥಳೀಯ ನಾಯಕರಿಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇಂದು ಬೆಳಗ್ಗೆ ಬಡಾವಣೆ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಯ ಪೊಲೀಸರ ಭದ್ರತೆ, ಸಂಬಂಧಪಟ್ಟ ಅಧಿಕಾರಿಗಳು, ಇಂಜಿನಿಯರ್ಗಳು, ಸ್ಥಳೀಯ ನಾಯಕರ ಸಹಕಾರದೊಂದಿಗೆ ಒಳಚರಂಡಿ ಸಮಸ್ಯೆ ಬಗೆಹರಿದಿದೆ. ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕರಾದ ತನ್ವೀರ್ ಸೇಠ್ ಹಾಗೂ ಜಿಎನ್ ಮಂಜುನಾಥ್ ಅವರ ಸಹಕಾರದಿಂದ ಕಾಮಗಾರಿ ಪೂರ್ಣಗೊಂಡಿದೆ. ಒಳಚರಂಡಿ ಸಮಸ್ಯೆ ಮುಕ್ತವಾದ ಹಿನ್ನೆಲೆ ಸ್ಥಳೀಯ ನಿವಾಸಿಗಳು ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯ ಸತ್ಯರಾಜ್, ಶ್ರೀಕಂಠಮೂರ್ತಿ, ಸ್ವಾಮಿ, ಶಿವು, ಪರಮೇಶ್, ಮಹಾದೇವಪ್ಪ, ಕರಿಗೌಡ್ರು, ನಂಜುಂಡಪ್ಪ, ರಾಜೇಂದ್ರ, ಬಸವರಾಜಪ್ಪ, ಹೇಮಂತ್, ರತ್ನಮ್ಮ, ಸರ್ವಮಂಗಳ, ಅಕ್ಕಮಹಾದೇವಿ, ಭಾರತಿ, ರೇಖಾ, ಚಂದ್ರಕಲಾ, ಸುಕೇಶಿನಿ, ಸವಿತಾ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಅವತ್ತು ಓಪೋ ನಿಮ್ಮ ಸಮಸ್ಯೆನೇ ಏನೋ ಕಷ್ಟಪಟ್ಟು ಎರಡು ಮನೆ ಮಾಡೋದು ಇರುವೆ ಹೇಳ್ಬಾರ್ದ ಗೋಲ್ಡ್ನ ಅದಾಗಿ ಅಲ್ಲಿಂದ ಅನುಭವಿಸ. ವಾರ್ಡ್ ನಂಬರ್ 35 ರಾಘವೇಂದ್ರ ನಗರ ಮತ್ತು ಜೆಎಸ್ಎಸ್ ಬಡಾವಣೆಯ ಕನೆಕ್ಟಿಂಗ್ ಲೈನ್ ಇದು ಹೆಚ್ಚು ಕಮ್ಮಿ ಒಂದು 25-30 ವರ್ಷಗಳಿಂದ ಈ ಹಿಂದೆ ಲೈನ್ ಮಾಡಲಾಗಿತ್ತು. ನಮ್ಮ ಜೆಎಸ್ಎಸ್ ಬಡಾವಣೆಯ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಕನೆಕ್ಟಿಂಗ್ ನಮ್ಮ ರಾಘವೇಂದ್ರ ಬಡಾವಣೆ ರೆವಿನ್ಯೂ ಬಡಾವಣೆ ಆಗಿದ್ದರಿಂದ ಅಲ್ಲಿಂದ ಕನೆಕ್ಷನ್ನ ಇಲ್ಲಿಂದ ಕೊಟ್ಟು ಈ ಕಡೆ ಮೂಲಕ ಹೋಗ್ತಾ ಇತ್ತು. ಈಗ 30 ವರ್ಷದ ಹಿಂದೆ ಮಾಡಿದಂತಹ ಲೈನು ತುಂಬ ಚಿಕ್ಕದಾಗಿದ್ದು ಈಗ ಆಲ್ರೆಡಿ ಒಂದು 10-15 ವರ್ಷದಿಂದ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಇದೇ ನೀರು ಈಗ ನೋಡ್ತಾ ಇದ್ದಿಲ್ಲ ಹಾಗೆ ಹರಿತಾ ಇತ್ತು. ಎಲ್ಲ ರೀತಿಯಲ್ಲೂ ಎಲ್ಲ ಬಂದ ಸರ್ಕಾರಗಳು ಬಂದ ಕಾರ್ಪೊರೇಟ್ಗಳು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಇದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಡಿಸ್ಪ್ಯೂಟ್ ಬಿಟ್ವೀನ್ ನಮ್ಮ ಜೆಎಸ್ಎಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮತ್ತು ಆ ಲ್ಯಾಂಡ್ ಓನರ್ ಮಧ್ಯೆ. ನಾವು ಕೇಳ್ಕೊಂಡ್ವಿ, ನೋಡಿ ಲ್ಯಾಂಡ್ ಓನರ್ಗೆ ನಿಮ್ಮ ಜಾಗವನ್ನಂತೂ ಕಿತ್ಕೊಂಡು ಹೋಗ್ತಾ ಇಲ್ಲ, ನಾವು ಜೆಎಸ್ಎಸ್ವರೆಗೂ ಹೇಳಿದ್ವಿ, ನೀವು ನಮ್ಮ ಜೊತೆ ಸಹಕರಿಸಬೇಕು. ಇಲ್ಲಿ ಆಗ್ತಾ ಇರೋದು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು. ಯಾಕೆಂದರೆ 15 ವರ್ಷದಿಂದ ಈ ವಾಸನೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಹೇಗೆ ಈ ಪ್ರಾಬ್ಲಮ್ನ ಹೇಗಾದರೂ ಸಾಲ್ವ್ ಮಾಡೋಣ. ನಾನು ನಮ್ಮ ಜನಗಳ ಹತ್ರ ಕೇಳ್ಕೊಂಡಿದ್ದಷ್ಟು ಒಂದೇ, ತಾವೆಲ್ಲರೂ ನಮ್ಮ ಜೊತೆ ಬಂದು ಕೈ ಜೋಡಿಸಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀವಿ. ನಮ್ಮ ಕನ್ಸರ್ನ್ ಇಂಜಿನಿಯರ್ಸ್ಗೆ ಎಲ್ಲರನ್ನೂ ಕರೆಸಿ ಈಗ ಆಲ್ರೆಡಿ 3 ಬಾರಿ ಇನ್ಸ್ಪೆಕ್ಷನ್ ಮಾಡಿಸಿ 3 ಸಲ ಕೆಲಸ ಮಾಡೋಕ್ಕೆ ಬಂದಾಗಲೂ ಆ ಲ್ಯಾಂಡ್ ಓನರ್ಸ್ ಬಂದು ತಡೆದಿದ್ರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮ ಡಿಸ್ಪ್ಯೂಟ್ ನೀವು ಅವ್ರ ಜೊತೆ ಮಾಡ್ಕೊಳ್ಳಿ, ಜೆಎಸ್ಎಸ್ ಜೊತೆ ಜೆಎಸ್ಎಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಏನು ಡಿಸ್ಪ್ಯೂಟ್ ಇದೆ ನೀವು ಮಾಡ್ಕೊಳ್ಳಿ. ಈ ಲೈನ್ ಅಂತ ಹೇಳಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡ್ತಿರೋ ಕೆಲಸ. ನೀವು ಹಾಗೇನಾದರೂ ಇದು ಲೈನ್ ತಡೆದ್ರೆ ಕಾನೂನು ಪ್ರಕಾರ ನಿಮ್ಮ ಮೇಲೆ ಶಿಕ್ಷೆ ಕೊಡಿಸ್ಬೇಕಾಗತ್ತೆ ಅಂತ ಹೇಳಿದ್ವಿ. ಅದಕ್ಕೂ ಒಪ್ಪದೆ ಹೋದ ಸಲ ನಿಲ್ಲಿಸ್ಬಿಟ್ಟಿದ್ರು. ಈ ಸಲ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಪ್ಲಸ್ ಎಲ್ಲ ಕಡೆಗೂ ಯಾವ್ಯಾವ ಲೆಟರ್ನ ಕೊಡಬೇಕು ಎಲ್ಲರಿಂದ ಪರ್ಮಿಷನ್ ತೊಗೊಂಡು ಕನ್ಸರ್ನ್ ಪೊಲೀಸ್ ಸ್ಟೇಷನ್ನು ಕೂಡ ಅವರು ಕೂಡ ಬಂದು ನಿಂತಿದ್ದಾರೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಇದನ್ನು ತಡಿಬಾರ್ದು ಅಂತ ಎಲ್ಲ ಕಾನೂನಲ್ಲೂ ಇದನ್ನು ತಡಿಬಾರ್ದು, ಸಾರ್ವಜನಿಕ ದೃಷ್ಟಿಯಿಂದ ಆಗುವಂಥ ಕೆಲಸಗಳನ್ನು ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಾರ್ವಜನಿಕರಿಗೂ ನಾನು ಇವತ್ತು ಹೇಳ್ತಾ ಇರೋದು, ನೋಡಿ ಸಾರ್ವಜನಿಕರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾವ ಮನುಷ್ಯನೂ ಕೂಡ ಯಾವುದೇ ಕೆಲಸಗಾರಗಳನ್ನು ತಡಿಲಿಕ್ಕಾಗೋಲ್ಲ. ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ. ಇಷ್ಟು ದಿನ ಯಾಕೆ ಆಗಿರಲಿಲ್ಲ ಅಂದರೆ ಇಚ್ಛಾಶಕ್ತಿಯ ಕೊರತೆಯಿಂದ ಆಗಿರಲಿಲ್ಲ. ಈಗ ನಮ್ಮ ಕೈಲಾಗಿದ್ದನ್ನು ಸಹಾಯವನ್ನು ನಾವು ಮಾಡಿದ್ದೇವೆ. ಪ್ಲಸ್ ಇನ್ನು ಮುಂದಕ್ಕೂ ಅಷ್ಟೇ. ಈಗ ಹೇಳ್ತಾಯಿದ್ರು ನಮ್ಮ ಸಾರ್ವಜನಿಕರೆಲ್ಲ ಈ ರಸ್ತೆ ಡೈರೆಕ್ಟಾಗಿ ಹೋಗಿ ಭಾಗ್ಯಜ್ಯೋತಿ ಕಾನ್ವೆಂಟ್ವರೆಗೂ ಸೇರಬೇಕು. ಆ ರಸ್ತೆಯನ್ನು ಥ್ರೂ ಆಗಿಲ್ಲ, ಅದು ಕನೆಕ್ಟಿವಿಟಿ ನಿಂತೋಗಿದೆ. ಯಾವ ಕಾರಣಕ್ಕೆ ನಿಂತೋಗಿದೆ ಅನ್ನೋದನ್ನು ಈಗ ಆಲ್ರೆಡಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇವೆ. ಇವಾಗ ನಮಗೆ 30 ವರ್ಷದಿಂದ ನಾವು ಇಲ್ಲಿ ನಮಸ್ಕಾರ ಸರ್, 30 ವರ್ಷದಿಂದ ನಾವು ವಾಸ ಮಾಡ್ತಾಯಿದ್ದೀವಿ. ನಮಗೆ ಯಾವ ಅನುಕೂಲನೂ ಇಲ್ಲ, ಇಲ್ಲಿ ಒಂದು ಮ್ಯಾನಲ್ ಅನುಕೂಲ ಇಲ್ಲ, ಒಂದು ರೋಡ್ ಅನುಕೂಲ ಇಲ್ಲ. 30 ವರ್ಷದಿಂದ ನಾವು ಒದ್ದಾಡ್ತಾ ಇದ್ದೀವಿ. ನಾವು ಹೇಳಿ ಸಾಕಾಗೋಗಿದ್ದೀವಿ. ಕಾರ್ಪೊರೇಟ್ರಿಗೆ ಹೇಳಿದ್ವಿ, ಅವ್ರ ಹೆಸ್ರುಗಳು ನಾವು ಹೇಳ್ಬೇಡ್ದು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇವಾಗ ತನ್ವೀರ್ ಸೇಠ್ ಹತ್ರ ಹೋಗೋಣ ಅಂತಿದ್ದೋ ನಾವು.
ತರು ಸೇಟು ಮಂಜುನಾಥ ಹತ್ರ ಹೊತ್ತು ಹೋಗೋಣ ಅಂತ ಇದ್ವಿ. ಇವಾಗ ಮೊನ್ನೆನೂ ಕಮಲ ನಾವೆಲ್ಲ ಮಾತಾಡ್ಕೊಂಡ್ವಿ. ಇವಾಗ ಇವರು ಮನ್ಸು ಮಾಡಿ ಏನೋ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮಾಡಿಕೊಟ್ಟಿದ್ದ ತಕ್ಕಾಗೆ ನಮ್ಗೆ ಆ ರೋಡು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಇದು ವಾಸ್ತೆಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಜನಕ್ಕೆ, ಯಾವುದಕ್ಕೂ ನಮ್ಗೆ ಅನುಕೂಲ ಇಲ್ಲ ಇಲ್ಲಿ. ಆದ್ದರಿಂದ ಇವಾಗ ತನೀರ್ ಸೇಠ್ ಅವರು, ಮಂಜುನಾಥ್ ಅವರು, ಕಾರ್ಪೊರೇಷನ್ ಅವರು ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ. AWಗಳು, ಇಂಜಿನಿಯರ್ಗಳು ಎಲ್ಲ ಸೇರಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಾಗ ಅನ್ಎಜುಕೇಟೆಡ್ಸ್ಗಿಂತ ಕಡೆಯಾಗಿ ಬಿಹೇವ್ ಇದೆ. ಯಾಕಂದರೆ ಬರ್ತಾರೆ, ಗಾಡೀಲಿ ಕಸ ಎಸಿತಾರೆ, ಕಾರಲ್ಲಿ ಬಂದು ಕಸ ಎಸಿತಾರೆ, ಎಷ್ಟು ಓಡ್ತಾರೆ. ಎಲ್ಲ ಆ ಥರ ಮಾಡಿ ಹೇಳಿದ್ರು ಯಾರೂ ಕೇಳಲ್ಲ. ಮತ್ತು ಕಸ ಎಲ್ಲ ಹಾಗೆ ಹಾಕಿರ್ತಾರೆ. ನೋಡಿ ಸರ್, ರಾಶಿ ಅಲ್ಲೇ ಇದೆ ಕಸ. ಅಷ್ಟು ರಾಶಿ ಇದ್ರೂ ಯಾರೂ ಬಂದಿದ್ದು ಮಾಡಲ್ಲ. ಸೊಳ್ಳೆಗಳ ಕಾಟ ಯಾರಿಗಂತ ಹೇಳೋದು ಸರ್? ನಾವು ರೋಗಗಳು ಬರ್ತಾಯಿದೆ. ಈಗ ಇವರು ಹೇಳಿದ್ವಿ ಸರ್, ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಹೇಳಿದ್ದಾರೆ. ಪಾಪ ಮಾಡಿಕೊಡ್ತೀವಿ ಅಂತ ಈಗ ಶುರು ಮಾಡಿದ್ದಾರೆ. ಖಂಡಿತ ಅವರು ಸಹಕಾರ ನಮಗೆ ಹೇಗೆ ಕೊಡ್ತಾರೆ ಆ ಥರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್.